ಇನ್ನು ಈ ವಿಚಾರದಲ್ಲಿ ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಏನು ಹೇಳಿದ್ದಾರೆ ವಿಜಯೇಂದ್ರ ಅವರು ನೋಡೋಣ. ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ಜೈಲುಗಳ ನೈಟ್ ಕ್ಲಬ್ ಆಗ್ಬಿಟ್ಟಿದೆ. ಜೈಲುಗಳೆಲ್ಲ ಜೈಲಲ್ಲಿ ಮನೋರಂಜನಾ ಕ್ಲಬ್ ಆಗ್ಬಿಟ್ಟಿದೆ. ಉಗ್ರರು ದೇಶದ್ರೋಹಿಗಳಿಗೆ ಎಲ್ಲಾ ರೀತಿಯಾದಂಥ ಸೌಲಭ್ಯ ಸಿಗ್ತಾ ಇದೆ. ಸರ್ಕಾರದ ಕುಮ್ಮಕ್ಕಿನಿಂದಲೇ ದೇಶದ್ರೋಹಿಗಳಿಗೆ ಈ ಸವಲತ್ತು. ಜೈಲು ವ್ಯವಸ್ಥೆಯಲ್ಲೇ ಭ್ರಷ್ಟಾಚಾರ ತುಂಬಿದೆ. ಜೈಲಿನಲ್ಲಿ ಸವಲತ್ತು ಕೊಟ್ಟಿರುವುದು ಗುಪ್ತಚರ ವೈಫಲ್ಯ ಅಲ್ವಾ ಅಂತ ಕೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪರಪ್ಪನ ಅಗ್ರಹಾರ ಇರ್ಬೋದು, ನಮ್ಮ ರಾಜ್ಯದ ಜೈಲುಗಳು ಒಂದ್ ರೀತಿ ನೈಟ್ ಕ್ಲಬ್ ಆಗಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ. ಟೆರರಿಸ್ಟ್ಗಳು ಇರ್ಬೋದು, ISI ಏಜೆಂಟ್ಗಳು ಇರ್ಬೋದು, ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಕರಿತೀರಿ, ಇವ್ರೆಲ್ರಿಗೂ ಸಹ ಪರಪ್ಪನ ಅಗ್ರಹಾರ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ. ಇಂಥ ದೇಶ ದ್ರೋಹಿಗಳಿಗೆ ಟಿವಿ ವ್ಯವಸ್ಥೆ ಇರ್ಬೋದು, ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು, ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂತದ್ದಾಗ್ಲಿ ಎಲ್ಲವೂ ಕೂಡ ಬಹಳ ಸರಾಗವಾಗಿ ಪರಪ್ಪ